ಎಲ್ರಿಗೂ ನಮಸ್ಕಾರ. ಇವತ್ತಿನ ಟಾಪಿಕ್ IVF ಟೈಮಲ್ಲಿ ಎಷ್ಟು ಎಂಬ್ರಿಯೋನ ಟ್ರಾನ್ಸ್ಫರ್ ಮಾಡಿದ್ರೆ IVF ಸಕ್ಸಸ್ ಆಗುತ್ತೆ. ಅಂದರೆ ಒಂದು ಎಂಬ್ರಿಯೋನ ಟ್ರಾನ್ಸ್ಫರ್ ಮಾಡಬೇಕಾ ಅಥವಾ 2 ಎಂಬ್ರಿಯೋನ ಟ್ರಾನ್ಸ್ಫರ್ ಮಾಡಿದರೆ ಸಕ್ಸಸ್ ಆಗುತ್ತಾ ಅಥವಾ 3 ಎಂಬ್ರಿಯೋನ ಹಾಕಿದ್ರೆ ಸಕ್ಸಸ್ ಆಗುತ್ತಾ ಅಂತ ಯೂಶ್ವಲ್ ಆಗಿ ಇದೊಂದು ಕನ್ಫ್ಯೂಷನ್ ಇರುತ್ತೆ ಆಯಿತಾ. ಯಾಕಂತಂತಂದರೆ IVF ಟೈಮಲ್ಲಿ ತುಂಬ ಮೆಡಿಸಿನ್ ಕೊಟ್ಟಿರ್ತಾರೆ ಆಯಿತಾ. ಸೊ ಓವರೀಸ್ನ ಸ್ಟಿಮ್ಯುಲೇಟ್ ಮಾಡಿರ್ತಾರೆ. ಸೊ ಹಾಗಾಗಿ ತುಂಬ ಎಗ್ಸ್ ಬಂದಿರುತ್ತೆ, ಚೆನ್ನಾಗಿರೋ ಎಗ್ಸ್ ಬಂದಿದೆ ಅಂತ ಎಲ್ಲ ಆದಷ್ಟು ಪ್ರಾಮಿನೆಂಟ್ ಎಗ್ಸ್ ಯಾವ್ದ್ಯಾವ್ದು ಬಂದಿದೆ ಅದನ್ನೆಲ್ಲ ತೊಗೊಂಡು ಎಂಬ್ರಿಯೋ ಫಾರ್ಮ್ ಮಾಡೋಕ್ಕೆ ಇಟ್ಕೊಂಡಿರ್ತಾರೆ. ಸೊ ಹೆಲ್ದಿ ಆಗಿರೋ ಎಂಬ್ರಿಯೋಸು ಜಾಸ್ತಿ ಬಂದಿರುವಂತಹ ಚಾನ್ಸಸ್ ಕೂಡ ಇರುತ್ತೆ. ಕೆಲವೊಂದಿಷ್ಟು ಟೈಮಲ್ಲಿ ಒಂದೇ ಎಂಬ್ರಿಯೋ ಹೆಲ್ದಿ ಎಂಬ್ರಿಯೋ ಫಾರ್ಮ್ ಆಗಬಹುದು, ಅಥವಾ 2 ಆಗಬಹುದು, ಅಥವಾ 3 ಆಗ್ಬೋದು, ಅಥವಾ 4 ಹೆಲ್ದಿ ಆಗಿರುವಂತಹ ಎಂಬ್ರಿಯೋ ಕೂಡ ಬರಬಹುದು. ಆ್ಯಂಡ್ ಡಾಕ್ಟರ್ಸು ಇದನ್ನು ಹೇಗೆ ಡಿಸೈಡ್ ಮಾಡ್ತಾರೆ ಅನ್ನೋದೇ ಇವತ್ತಿನ ವಿಡಿಯೋ. ಓಕೆ, ಒಂದೊಂದು ಸತಿ ಡಾಕ್ಟರ್ಸ್ ಏನು ಮಾಡ್ತಾರೆ, ಒಂದೇ ಎಂಬ್ರಿಯೋನ ಟ್ರಾನ್ಸ್ಫರ್ ಮಾಡಬಹುದು, ಅಥವಾ ಆ ಸೈಕಲಲ್ಲಿ 2 ಎಂಬ್ರಿಯೋನ ಟ್ರಾನ್ಸ್ಫರ್ ಮಾಡಿ 4 ಎಂಬ್ರಿಯೋ ಫಾರ್ಮ್ ಆಗಿತ್ತು ಅಂದರೆ 2 ಎಂಬ್ರಿಯೋನ ನಿಮ್ಮ ಯೂಟ್ರಸ್ಸಿಗೆ ಹಾಕಿ ಟ್ರಾನ್ಸ್ಫರ್ ಮಾಡ್ತಾರೆ ಈ ಸೈಕಲಲ್ಲಿ. ಇನ್ನು 2 ಎಂಬ್ರಿಯೋನ ಹೆಲ್ದಿ ಎಂಬ್ರಿಯೋ ಏನು ಫಾರ್ಮ್ ಆಗಿರುತ್ತೆ ಅದನ್ನು ನೆಕ್ಸ್ಟ್ ಸೈಕಲ್ಲಿಗೆ ಇಫ್ ಎಟ್ ಆಲ್ ಈ ಸೈಕಲ್ ಸಕ್ಸಸ್ ಆಗದೇ ಇದ್ದ ಪಕ್ಷದಲ್ಲಿ ಈ 2 ಹೆಲ್ದಿ ಎಂಬ್ರಿಯೋನ ನೆಕ್ಸ್ಟ್ ಸೈಕಲ್ಲಿಗೆ ಯೂಸ್ ಮಾಡೋಣ ಅಂತ ಅದನ್ನು ಫ್ರೀಸ್ ಮಾಡಿ ಕೂಡ ಇಡಬಹುದು. ಓಕೆ, ಸೊ ಇಟ್ ಕಂಪ್ಲೀಟ್ಲಿ ಡಿಪೆಂಡ್ಸ್ ಆನ್ ಇಂಡಿವಿಜುವಲ್ ಸಿಚುವೇಶನ್. ಏನು ಸಿಚುವೇಶನ್ ಇದೆ ನಿಮ್ಮ ಅಂದರೆ ಯಾರು IVF ಮಾಡಿಸ್ಕೊಳಕ್ಕೆ ಹೋಗಿರ್ತಾರಲ್ಲ ಅವರ ಸಿಚುವೇಶನ್ನ ಮೇಲೆ, ಅವರ ಹಿಸ್ಟ್ರಿ ಮೇಲೆ ಡಾಕ್ಟರ್ಸು ಡಿಸೈಡ್ ಮಾಡ್ತಾರೆ. ಸೊ ಇವತ್ತಿನ ವಿಡಿಯೋನಲ್ಲಿ ಹೇಗೆ ಡಿಸೈಡ್ ಮಾಡ್ತಾರೆ, ಈಗ ನಾನು ರ್ಯಾಂಡಮ್ ಆಗಿ ನಾನೊಂದು 35 ಇಯರ್ ಲೇಡಿ, ಓಕೆ, ನಾನು IVF ಮಾಡಿಸ್ಕೊಳಕ್ಕೆ ಹೋಗ್ತಾ ಇದ್ದೀನಿ. ನನಗೆ ಒಂದು 4th ಗ್ರೇಡ್ ಆ್ಯಂಡ್ ಗ್ರೇಡಿಂಗ್ ಬಗ್ಗೆನೂ ನನ್ನ ಚಾನಲಲ್ಲಿ ವಿಡಿಯೋ ಇದೆ, ನೋಡಿದ್ರೆ ಗೊತ್ತಾಗುತ್ತೆ. ಆ್ಯಂಡ್ 4th ಗ್ರೇಡ್ದು ಎಂಬ್ರಿಯೋ ಫಾರ್ಮ್ ಆಗಿದೆ. ಸೊ ಹಾಗಿದ್ದವಾಗ ನಂದಿದು ಫಸ್ಟ್ IVF ಅಟೆಂಪ್ಟು. ಸೊ ನನಗೆ 2 ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡ್ತಾರಾ ಅಥವಾ 1 ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡ್ತಾರಾ ಅನ್ನೋದೇ ಇವತ್ತಿನ ವಿಡಿಯೋ. ಓಕೆ, ಮತ್ತೆ ಆಗ್ತಾರ ನೋಡೋಣ ಬನ್ನಿ. ಸೊ ಫಸ್ಟು ಯಾವ ಕ್ರೈಟೀರಿಯಾ ಮೇಲೆ ಡಾಕ್ಟರ್ಸ್ ಇದನ್ನು ಡಿಸೈಡ್ ಮಾಡ್ತಾರೆ ಅನ್ನೋದು. ಫಸ್ಟು ಏಜ್ ಆಫ್ ದಿ ವುಮನ್. ಯಾವ ಮಹಿಳೆ IVF ಮಾಡಿಸ್ಕೊಳಕ್ಕೆ ಬಂದಿರ್ತಾರಲ್ಲ ಅವರ ಏಜ್, ಅವರ ವಯಸ್ಸಿನ ಆಧಾರದ ಮೇಲೆ ಎಷ್ಟು ಎಂಬ್ರಿಯೋಸ್ ಹಾಕಬೇಕು ಅಂತ ಡಿಸೈಡ್ ಮಾಡ್ತಾರೆ. ಸಪೋಸ್ ಅವರು ಮಾಡಿಸ್ಕೊಳಕ್ಕೆ ಬಂದಿರೋರು 35ಕ್ಕಿಂತ ಕಮ್ಮಿ ಇತ್ತು, ಅವರ ಏಜು 35 ಏಜ್ಗಿಂತ ಕಮ್ಮಿ ಇತ್ತು ಅಂತಂದರೆ ಯೂಶ್ವಲ್ ಆಗಿ 1 ಎಂಬ್ರಿಯೋ ಈಸ್ ಇನಫ್ ಅಂತ 1 ಎಂಬ್ರಿಯೋನ ಟ್ರಾನ್ಸ್ಫರ್ ಮಾಡ್ತಾರೆ. ಸೊ 35ಕ್ಕಿಂತ ಕಮ್ಮಿ ಇದ್ದವಾಗ 1 ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡಿದ್ರೆ ಸಕ್ಸಸ್ ಆಗುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ. ಆ್ಯಂಡ್ ಸಪೋಸ್ ಏನಾದರೂ 35ರಿಂದ 37 ವಯಸ್ಸಿನವ್ರು ಏನಾದರೂ ಇದ್ದರು ಅಂತಂತಂದರೆ 35 ಈಸ್ ದ ನಂಬರ್ ಆಯಿತಾ. ಅದು ಪ್ರಾಮಿನೆಂಟ್ ನಂಬರ್. ಆ ಟೈಮಲ್ಲಿ ಅದಕ್ಕಿಂತ ಮೇಲಕ್ಕೆ ಹೋದರೆ ಸಕ್ಸಸ್ ರೇಟು ಹಾಗೆ ಗ್ರ್ಯಾಜುವಲ್ ಆಗಿ ಕಮ್ಮಿ ಆಗ್ತಾ ಬಂದ್ಬಿಡುತ್ತೆ ಆಯಿತಾ, ಕಮ್ಮಿ ಆಗ್ತಾ ಬಂದ್ಬಿಡುತ್ತೆ. ಸೊ ಹಾಗಾಗಿ 35 to 37 ಇತ್ತು ಅಂತಂದರೆ 1 or 2 ಹಾಕ್ಬೋದು. ಕೆಲವೊಂದಿಷ್ಟು ಸಂದರ್ಭದಲ್ಲಿ 1 ಹಾಕ್ಬೋದು, ಕೆಲವೊಂದಿಷ್ಟು ಸಂದರ್ಭದಲ್ಲಿ 2 ಹಾಕ್ಬೋದು. ಆ್ಯಂಡ್ 38 to 40 ಏಜ್ ಇತ್ತು ಅಂತಂತಂದರೆ ಯೂಶ್ವಲ್ ಆಗಿ 2 ಹಾಕ್ತಾರೆ. 38ಇಂದ 40 ಇತ್ತು ಅಂತಂತಂದರೆ ಯೂಶ್ವಲ್ ಆಗಿ 2 ಹಾಕ್ತಾರೆ. ಆ್ಯಂಡ್ ಓವರ್ 40 ಇತ್ತು ಅಂತಂತಂದರೆ 3 ಹಾಕಬಹುದು. ಓಕೆ, ಅವರ ಹೇಗೆ, ಇದು ಒಂದು ಕ್ರೈಟೀರಿಯಾ. ಓಕೆ, ಇದು ಒಂದು ಕ್ರೈಟೀರಿಯಾ. ಏಜ್ ಎಷ್ಟಿದೆ ಅನ್ನೋ ಆಧಾರದ ಮೇಲೆ ನಂಬರ್ ಆಫ್ ಎಂಬ್ರಿಯೋಸ್, ಎಷ್ಟು ಎಂಬ್ರಿಯೋನ ಅವರ ಯೂಟ್ರಸ್ಸಿಗೆ ಹಾಕಬೇಕು ಅನ್ನೋದನ್ನು ಡಿಸೈಡ್ ಮಾಡ್ತಾರೆ. ಹೀಗೆ ನೆಕ್ಸ್ಟು ಎಂಬ್ರಿಯೋ ಸ್ಟೇಜ್ ಏನಂತಂದರೆ ಇದರಲ್ಲಿ IVF ಪ್ರೊಸೀಜರಲ್ಲಿ 2 ಥರದ ಎಂಬ್ರಿಯೋನ ಟ್ರಾನ್ಸ್ಫರ್ ಮಾಡ್ತಾರೆ. ಒಂದು ಕ್ಲೀವೇಜ್ ಸ್ಟೇಜಲ್ಲಿ ಇರೋವಂತಹ ಎಂಬ್ರಿಯೋ ಆ್ಯಂಡ್ ಇನ್ನೊಂದು ಫುಲ್ಲಿ ಡೆವಲಪ್ಡ್ ಬ್ಲಾಸ್ಟೋಸೈಟ್ ಅಂತ. ಇದು ಕ್ಲೀವೇಜ್ ಸ್ಟೇಜಲ್ಲಿ ಇರುವಂತಹ ಎಂಬ್ರಿಯೋ ಬಂದು ಡೇ 3ನೇ ದಿವಸದ ಎಂಬ್ರಿಯೋ. ಇದು ಬ್ಲಾಸ್ಟೋಸೈಟು 5ನೇ ದಿವಸದ ಎಂಬ್ರಿಯೋ. 5ನೇ ದಿವಸದ ಎಂಬ್ರಿಯೋ ಹಾಕ್ತಾ ಇದ್ದಾರೆ ಅಂತಂತಂದರೆ ಇಟ್ ವಿಲ್ ಬಿ ಮೋರ್ ಕ್ಲಿಯರ್. ನಿಮಗೆ ಎಂಬ್ರಿಯೋ ತುಂಬ ಫುಲ್ಲಿ ಡೆವಲಪ್ ಆಗಿರುತ್ತೆ. ಡಾಕ್ಟರ್ಸಿಗೆ ಒಂದು ಕ್ಲಿಯರ್ ಪಿಕ್ಚರ್ ಆಗುತ್ತೆ. ದಿಸ್ ಇಸ್ ಗೋಯಿಂಗ್ ಟು
ಇದು ಖಂಡಿತವಾಗ್ಲೂ ಇದು ಸಕ್ಸಸ್ ಆಗುತ್ತೆ ಅನ್ನೋದು ಡಾಕ್ಟರ್ಸಿಗೆ ಒಂದು ಐಡಿಯಾ ಇರುತ್ತೆ. ಸೊ ಹಾಗಾಗಿ ನಿಮಗೆ ಬ್ಲಾಸ್ಟೋಸೈಟ್ ಸ್ಟೇಜಿನ ಎಂಬ್ರಿಯೋ ಹಾಕ್ತಾ ಇದ್ದಾರೆ ಅಂದರೆ ಡೇ 5 ಎಂಬ್ರಿಯೋನ ಹಾಕ್ತಾ ಇದ್ದಾರೆ ಅಂತಂದರೆ ಯೂಶುವಲ್ ಆಗಿ ನಂಬರ್ ಆಫ್ ಎಂಬ್ರಿಯೋಸು ಕಮ್ಮಿ ಹಾಕ್ತಾರೆ, ಜಾಸ್ತಿ ಹಾಕೋದಿಲ್ಲ. ಓಕೆ, ಸಪೋಸ್ ಏನಾದರೂ ಡೇ 3ನ ಎಂಬ್ರಿಯೋನ ನಿಮಗೆ ಹಾಕ್ತಾ ಇದ್ದಾರೆ ಅಂತಂತಂದರೆ ಚಾನ್ಸ್ ತಗೊಳ್ಳೋ ಬದಲು ಒಂದು ಸ್ವಲ್ಪ ಜಾಸ್ತಿ ಎಂಬ್ರಿಯೋನ ಹಾಕ್ತಾರೆ. 1 ಹಾಕೋ ಬದಲು 2 ಹಾಕಬಹುದು. ಓಕೆ, ನೆಕ್ಸ್ಟು ಪ್ರೀವಿಯಸ್ IVF ಅಟೆಂಪ್ಟ್ಸ್. ಸಪೋಸ್ ಏನಾದರೂ ನಿಮ್ಮದಿದು ಫಸ್ಟು IVF ಅಟೆಂಪ್ಟ್ ಆಯಿತು ಅಂತಂತಂದರೆ ಒಂದೇ ಅಂದರೆ ಕಮ್ಮಿ ನಂಬರ್ ಆಫ್ ಎಂಬ್ರಿಯೋಸ್ನ ನಿಮಗೆ ಟ್ರಾನ್ಸ್ಫರ್ ಮಾಡ್ತಾರೆ. 35ಕ್ಕಿಂತ ಮುಂಚೆ ಇದ್ರಿ ಅಂತಂದರೆ 1 ಎಂಬ್ರಿಯೋ ಈಸ್ ಇನಫ್. 35 to 37 ಇದ್ರಿ ಅಂತಂತಂದ್ರೂ ಕೂಡ 1 ಎಂಬ್ರಿಯೋ ಹಾಕ್ತಾರೆ ಇಫ್ ಇಟ್ ಇಸ್ ಯುವರ್ ಫಸ್ಟ್ ಸೈಕಲ್. ಓಕೆ, ಆ ಥರ ನಾನು ಹೇಳ್ತಾ ಇರೋದು. ಸಪೋಸ್ ಏನಾದರೂ ನೀವು ಆಲ್ರೆಡಿ ಒಂದ್ಸತಿ ಪ್ರಯತ್ನ ಪಟ್ಟು ಒಂದು IVF ಸೈಕಲ್ ನಿಮ್ದು ಆಲ್ರೆಡಿ ಫೇಲ್ ಆಗಿತ್ತು ಅಂತಂತಂದರೆ ನಿಮಗೆ ಈ ಸೈಕಲಲ್ಲಿ ದೋ ಯು ಆರ್ 35 to 37 ಇದ್ರೂ ಕೂಡ ನಿಮಗೆ 2 ಎಂಬ್ರಿಯೋನ ಹಾಕ್ತಾರೆ. ಓಕೆ, ಸೊ ನೀವು ಎಷ್ಟನೇ ಅಟೆಂಪ್ಟ್ ಮಾಡ್ತಾ ಇದ್ದೀರಾ, ಫಸ್ಟ್ ಅಟೆಂಪ್ಟ್ ಆದರೆ ನಿಮಗೆ ಕಮ್ಮಿ ನಂಬರ್ ಆಫ್ ಎಂಬ್ರಿಯೋಸ್ ಹಾಕ್ತಾರೆ. ನಿಮಗೆ ಮಲ್ಟಿಪಲ್ ಅಟೆಂಪ್ಟ್ಸ್ ಆಗಿತ್ತು ಅಂತಂತಂದರೆ ನಿಮಗೆ ಎಂಬ್ರಿಯೋಸ್ ಜಾಸ್ತಿ ಹಾಕ್ತಾರೆ, ಇಷ್ಟೇ. ಓಕೆ, ಸಪೋಸ್ ಏನಾದರೂ ಪ್ರೀ ಇಂಪ್ಲಾಂಟೇಷನ್ ಜೆನೆಟಿಕ್ ಟೆಸ್ಟಿಂಗಿಂದ ಬಂದಿರೋ ಅಂತಹ ಎಂಬ್ರಿಯೋಸ್ ಆಗಿದ್ರೆ ಅಥವಾ ಡೋನರ್ ಎಂಬ್ರಿಯೋಸ್ ಏನಾದರೂ ಯೂಸ್ ಮಾಡ್ತಾ ಇದ್ರಿ ಅಂತಂತಂದರೆ ಎರಡೂ ಕೇಸಲ್ಲೂ ಸಕ್ಸಸ್ ಆಗುವಂತಹ ಚಾನ್ಸಸ್ಸು ತುಂಬ ಜಾಸ್ತಿ ಇರುತ್ತೆ. ಓಕೆ, ಸೊ ಜೆನೆಟಿಕಲಿ ಏನು ಪ್ರಾಬ್ಲಮ್ ಇರಲ್ಲ ಅನ್ನೋದು ಗೊತ್ತಾಗಿರುತ್ತೆ. ಆ್ಯಂಡ್ ಡೋನರ್ ಎಂಬ್ರಿಯೋಸ್ ಏನು ಚೂಸ್ ಮಾಡ್ತಿರಲ್ಲ ಆಬ್ವಿಯಸ್ಲಿ ಹೈ ಕ್ವಾಲಿಟಿ ಎಂಬ್ರಿಯೋಸ್ನೇ ಚೂಸ್ ಮಾಡಿರ್ತಾರೆ. ಯಾಕಂತಂತಂದರೆ ಅದಕ್ಕೂ ನೀವು ಸೆಲೆಕ್ಟ್ ಮಾಡಿಕೊಂಡು ಅದಕ್ಕೋಸ್ಕರ ದುಡ್ಡು ಕೊಟ್ಟು ತೊಗೊಂಡಿರ್ತೀರ ಅಲ್ವಾ. ಆಬ್ವಿಯಸ್ಲಿ ಹೈ ಕ್ವಾಲಿಟಿ ಎಂಬ್ರಿಯೋಸ್ನ ತೊಗೊಂಡಿರ್ತಾರೆ ಡೋನರ್ ಎಂಬ್ರಿಯೋಸ್. ಸೊ ಸಕ್ಸಸ್ ರೇಟು ತುಂಬ ಹೈ ಇರುತ್ತೆ. ಹಾಗಾಗಿ ಡೋನರ್ ಎಂಬ್ರಿಯೋಸ್ ಆಗಿತ್ತು ಅಂತಂದರೆ ಅಥವಾ PGT ಎಂಬ್ರಿಯೋಸ್ ಆಗಿತ್ತು ಅಂತಂತಂದರೆ ಆ ಟೈಮಲ್ಲಿ ನಂಬರ್ ಆಫ್ ಎಂಬ್ರಿಯೋಸ್ ನಿಮ್ಮ ಯೂಟ್ರಸ್ಸಿಗೆ ಹಾಕುವಂತಹ ನಂಬರು ಯೂಶ್ವಲ್ ಆಗಿ ಕಮ್ಮಿ ಇರುತ್ತೆ. ಓಕೆ, ಜಾಸ್ತಿ ಹಾಕೋದಿಲ್ಲ. ಒಂದೇ ಹಾಕಬೇಕು ಅನ್ನುವಂತಹ ಸಿಚುವೇಶನ್ ಇತ್ತು ಅಂತಂದರೆ ಒಂದೇ ಹಾಕ್ತಾರೆ, 2 ಹಾಕುವಂತಹ ಅವಶ್ಯಕತೆ ಇರೋದಿಲ್ಲ, ಕಮ್ಮಿ ಹಾಕ್ತಾರೆ ಯೂಶ್ವಲ್ ಆಗಿ. ಓಕೆ, ಕಮ್ಮಿ ಜಾಸ್ತಿ ಅಂತಂದರೆ ಇದರಲ್ಲೇನು ಒಂದು 10-15 ಸಾವಿರ ಅನ್ನೋ ಅಷ್ಟೇನೇ ಇರೋದಿಲ್ಲ. ನಂಬರ್ ಇರೋದೇ 1, 2, 3, 4 ಅಷ್ಟೇ. ಓಕೆ, ನೆಕ್ಸ್ಟ್ ಕ್ರೈಟೀರಿಯಾ ಎಂಬ್ರಿಯೋ ಕ್ವಾಲಿಟಿ. ಓಕೆ, ಎಂಬ್ರಿಯೋ ಕ್ವಾಲಿಟಿ ಅಂದರೆ ಎಂಬ್ರಿಯೋ 3rd ಡೇ ಆಗಿರಬಹುದು, 5th ಡೇ ಆಗಿರಬಹುದು, ಎಂಬ್ರಿಯೋ ಹೇಗಿದೆ ಅನ್ನೋ ಆಧಾರದ ಮೇಲೆ ಎಂಬ್ರಿಯೋಗೆ ಒಂದು ಗ್ರೇಡ್ ಕೊಡ್ತಾರೆ. ಓಕೆ, ABCD ಅಂತನೋ AB BC ಹಿಂಗೇನೋ ಒಟ್ಟು ಕೊಡ್ತಾರೆ. ಓಕೆ, ಒಂದೊಂದಕ್ಕೂ ಒಂದೊಂದು. ಅದರಲ್ಲಿ A ಗ್ರೇಡ್ ಅಂತಂತಂದರೆ ಹೈಯೆಸ್ಟ್, ಗುಡ್ ಕ್ವಾಲಿಟಿ, ಬೆಸ್ಟ್ ಕ್ವಾಲಿಟಿ ಅಂತ. ಓಕೆ, ಆ್ಯಂಡ್ D ಅಂತಂತಂದರೆ ಪೂರ್ ಅಂತ ಅಂದ್ಕೊಳ್ಳಿ. ಓಕೆ, ಸೊ ಹೀಗಿದ್ದವಾಗ ಯಾವಾಗ ಬೆಸ್ಟ್ ಕ್ವಾಲಿಟಿ ಎಂಬ್ರಿಯೋಸು ನಿಮಗೆ ಫಾರ್ಮ್ ಆಗಿರುತ್ತೆ, ನಿಮ್ಮ ಎಗ್ ಆ್ಯಂಡ್ ಸ್ಪರ್ಮಿಂದ ಫಾರ್ಮ್ ಆಗಿರುತ್ತೆ, ಬೆಸ್ಟ್ ಕ್ವಾಲಿಟಿ ಅಂದರೆ A ಗ್ರೇಡ್ ಎಂಬ್ರಿಯೋಸ್ ಏನಾದರೂ ಫಾರ್ಮ್ ಆಗಿತ್ತು ಅಂತಂದರೆ ಆಬ್ವಿಯಸ್ಲಿ ನಿಮಗೆ ನಿಮ್ಮ ಯೂಟ್ರಸ್ಸಿಗೆ ಲೆಸ್ ನಂಬರ್ ಆಫ್ ಎಂಬ್ರಿಯೋಸ್ನ ಹಾಕ್ತಾರೆ, ಫ್ಯೂ ಹಾಕ್ತಾರೆ. ಯಾಕಂತಂದರೆ ಆಲ್ರೆಡಿ ಹೈ ಗ್ರೇಡ್ ಎಂಬ್ರಿಯೋ ಇರೋದ್ರಿಂದ ಸಕ್ಸಸ್ ಆಗೇ ಆಗುತ್ತೆ ಅನ್ನೋ ಅಂಥದ್ದು. ಓಕೆ, ಸೊ ಹಾಗಾಗಿ ಎಂಬ್ರಿಯೋಸ್ನ ಜಾಸ್ತಿ ಹಾಕೋದಿಲ್ಲ, ಒಂದೇ ಹಾಕ್ತಾರೆ. ಸಪೋಸ್ ಏನಾದರೂ ಗ್ರೇಡ್ ತುಂಬ ಕಮ್ಮಿ ಇತ್ತು, C ಗ್ರೇಡ್ ಎಲ್ಲ ಇತ್ತು ಅಂತಂತಂದರೆ ಆವಾಗ ಪೂರ್ ಕ್ವಾಲಿಟಿ ಅಂತ. ಓಕೆ, ಸೊ ಹಾಗಾಗಿ ಆ ಥರ ಟೈಮಲ್ಲಿ ಏನು ಮಾಡ್ತಾರೆ, ಇನ್ಸ್ಟೆಡ್ ಆಫ್ 1 ನಿಮಗೆ 2 ಎಂಬ್ರಿಯೋನ ಕೂಡ ಹಾಕಬಹುದು. ಓಕೆ, ಸೊ ಇಟ್ ಡಿಪೆಂಡ್ಸ್ ಆನ್ ಗ್ರೇಡ್ ಆಫ್ ಎಂಬ್ರಿಯೋ, ಯಾವ ಗ್ರೇಡಿನ ಎಂಬ್ರಿಯೋ, ಹೌ ಹೆಲ್ದಿ ಇಟ್ ಇಸ್, ಎಷ್ಟು ಚೆನ್ನಾಗಿರೋ ಎಂಬ್ರಿಯೋ ಫಾರ್ಮ್ ಆಗಿದೆ ಅನ್ನೋ ಆಧಾರದ ಮೇಲೆ ನಿಮಗೆ ಎಷ್ಟು ಎಂಬ್ರಿಯೋನ ಹಾಕಬೇಕು ಅನ್ನೋದನ್ನು ಡಿಸೈಡ್ ಮಾಡ್ತಾರೆ. ಅಗೇನ್ ಅಲಾಂಗ್ ವಿತ್ ದಿಸ್ ಗ್ರೇಡ್ ನಿಮಗೆ ಫಸ್ಟ್ 3 ಏನು ಹೇಳಿದೆ ಅಲ್ವಾ, ಏಜ್ ಆಗಿರಬಹುದು, ಅಟೆಂಪ್ಟ್ ಆಗಿರಬಹುದು, ಆ್ಯಂಡ್ ಬ್ಲಾಸ್ಟೋಸೈಟ ಅಥವಾ ಡೇ 3 ಎಂಬ್ರಿಯೋನ ಅಥವಾ ಡೇ 5 ಎಂಬ್ರಿಯೋನ ಅನ್ನೋ ಈ 3 ಕಂಪಲ್ಸರಿ. ಓಕೆ, ಈ 3 ಕಂಪಲ್ಸರಿ. ಇದರ ಜೊತೆಗೆ ಗ್ರೇಡ್ ಆಧಾರದ ಮೇಲೆ ನಿಮಗೆ ಎಷ್ಟು ಎಂಬ್ರಿಯೋನ ಹಾಕಬೇಕು ಅನ್ನೋದನ್ನು ಡಿಸೈಡ್ ಮಾಡ್ತಾರೆ. ನೆಕ್ಸ್ಟು ಫ್ರೋಝನ್ ಸೈಕಲ್ಲ ಅಥವಾ ಫ್ರೆಶ್ ಸೈಕಲ್ಲ ಅಂತ. ಫ್ರೆಶ್ ಸೈಕಲ್ ಆದರೆ ವೆನ್ ಇಟ್ ಈಸ್ ವೆರಿ ಫಸ್ಟ್ ನಿಮಗೆ ಮೆಡಿಸಿನ್ ಎಲ್ಲ ಕೊಟ್ಟಿರ್ತಾರೆ ಆಬ್ವಿಯಸ್ಲಿ, ಬಟ್
ನಿಮಗೆ ಫ್ರೋಝನ್ ಸೈಕಲ್ಲಿಗೆ ನಿಮ್ಮ ಯೂಟ್ರಸ್ಸು ವೆಲ್ ಮೇಂಟೈನ್ಡ್ ಇರುತ್ತೆ, ಕಂಟ್ರೋಲ್ಡ್ ಕಂಡೀಷನ್, ಕಂಟ್ರೋಲ್ಡ್ ಸಿಚುವೇಶನ್ ಇರುತ್ತೆ ನಿಮ್ಮ ಬಾಡಿನಲ್ಲಿ. ಓಕೆ, ಸೊ ಹಾಗಾಗಿ ಆಲ್ರೆಡಿ ಒಂದ್ಸತಿ ಎಕ್ಸ್ಪೀರಿಯನ್ಸ್ ಕೂಡ ಆಗಿರುತ್ತೆ ಪ್ರೀವಿಯಸ್ ಅಟೆಂಪ್ಟಿಂದ. ಸೊ ಹಾಗಾಗಿ ಫ್ರೋಝನ್ ಸೈಕಲಲ್ಲಿ ಸಕ್ಸಸ್ ರೇಟು ಜಾಸ್ತಿ. ಸೊ ನಿಮಗೆ ನಂಬರ್ ಆಫ್ ಎಂಬ್ರಿಯೋಸು ಟ್ರಾನ್ಸ್ಫರ್ ಮಾಡೋದು, ನಿಮ್ಮ ಯೂಟ್ರಸ್ಸಿಗೆ ಟ್ರಾನ್ಸ್ಫರ್ ಮಾಡೋ ನಂಬರ್ ಆಫ್ ಎಂಬ್ರಿಯೋಸು ಕಮ್ಮಿ ಫ್ರೋಝನ್ ಸೈಕಲಲ್ಲಿ, ಫ್ರೆಶ್ ಸೈಕಲಲ್ಲಿ ಸ್ವಲ್ಪ ಜಾಸ್ತಿ ಅಂತ. ಓಕೆ, ಸೊ ನಾನು 35 ಏಜ್ ಅಂತ ಅಂದ್ಕೊಳ್ಳಿ, ನಾನು IVF ಮಾಡಿಸ್ಕೊಳಕ್ಕೆ ಹೋಗ್ತಾ ಇದ್ದೀನಿ. ನಂದಿದು ಫಸ್ಟ್ ಅಟೆಂಪ್ಟು, ಫ್ರೆಶ್ ಸೈಕಲ್. ಸೊ ನನಗೆ ಎಂಬ್ರಿಯೋ ಫಾರ್ಮ್ ಆಗಿರೋದು C ಗ್ರೇಡ್ ಎಂಬ್ರಿಯೋ ಫಾರ್ಮ್ ಆಗಿದೆ. ಓಕೆ, ಸೊ ಈಗ ಹೇಳಿರೋ ಎಲ್ಲ ಕ್ರೈಟೀರಿಯಾ ಆಧಾರದ ಮೇಲೆ ನನಗೆ ಎಷ್ಟು ಎಂಬ್ರಿಯೋಸ್ನ ಟ್ರಾನ್ಸ್ಫರ್ ಮಾಡ್ತಾರೆ ಅನ್ನೋದೇ ಕ್ವಶನ್. ಓಕೆ, ನಾನು 35 ಆಗಿರೋದ್ರಿಂದ ಒಂದು ಕೂಡ ಹಾಕಬಹುದು, ಯೂಶ್ವಲ್ ಆಗಿ ಒಂದು ಹಾಕ್ಬಹುದು ಅಥವಾ ಎರಡನ್ನೂ ಕೂಡ ಹಾಕಬಹುದು. ಆದರೆ ನಂದಿದು ಫಸ್ಟ್ ಅಟೆಂಪ್ಟ್ ಆಗಿರೋದ್ರಿಂದ ಒಂದು ಹಾಕ್ತಾರೆ. ಓಕೆ, ಬಟ್ ನನಗೆ ಎಂಬ್ರಿಯೋ ಫಾರ್ಮ್ ಆಗಿರೋದು C ಗ್ರೇಡ್ ಎಂಬ್ರಿಯೋ. ಓಕೆ, ಸೊ ಹಾಗಾಗಿ ನನಗೆ ಇನ್ಸ್ಟೆಡ್ ಆಫ್ 1 ದೇ ವಿಲ್ ಟ್ರಾನ್ಸ್ಫರ್ 2 ಎಂಬ್ರಿಯೋಸ್ ಫಾರ್ ಸಕ್ಸಸ್ ರೇಟ್. ಓಕೆ, ಸಕ್ಸಸ್ ಆಗೋ ರೇಟ್ನ ಜಾಸ್ತಿ ಮಾಡೋದಕ್ಕೋಸ್ಕರ 2 ಎಂಬ್ರಿಯೋನ ಹಾಕ್ತಾರೆ. ಸಕ್ಸಸ್ ಆಗೋ ಚಾನ್ಸ್ನ ಜಾಸ್ತಿ ಮಾಡೋದಕ್ಕೋಸ್ಕರ 2 ಎಂಬ್ರಿಯೋಸ್ನ ಹಾಕ್ತಾರೆ ನನಗೆ. ಓಕೆ, ಸೊ ಇಟ್ ಕಂಪ್ಲೀಟ್ಲಿ ಡಿಪೆಂಡ್ಸ್ ಆನ್ ಯುವರ್ ಸಿಚುವೇಶನ್ ಆ್ಯಂಡ್ ಕಂಪ್ಲೀಟ್ ಸಿನಾರಿಯೋ. ಓಕೆ, ನಿಮ್ಮ ಸಿಚುವೇಶನ್ ಆಧಾರದ ಮೇಲೆ ನಿಮಗೆ ಎಷ್ಟು ಎಂಬ್ರಿಯೋಸ್ನ ಹಾಕಬೇಕು ಅನ್ನೋದು ಡಾಕ್ಟರ್ಸು ಡಿಸೈಡ್ ಮಾಡ್ತಾರೆ. ಓಕೆ, ನಿಮ್ಮ ಎಂಬ್ರಿಯೋಸ್ ಹೇಗೆ ಫಾರ್ಮ್ ಆಗಿದೆ, ಯಾವ ಡೇ, ನಿಮ್ಮ IVF ಸೈಕಲ್ ಎಷ್ಟು, ನಿಮ್ಮ ಏಜ್ ಎಷ್ಟು, ನಿಮ್ಮ ಕಂಪ್ಲೀಟ್ ಹೆಲ್ತ್ ಹಿಸ್ಟ್ರಿ ಆಧಾರದ ಮೇಲೆ ಡಾಕ್ಟರ್ಸು ಡಿಸೈಡ್ ಮಾಡ್ತಾರೆ. ಓಕೆ, ಆ್ಯಂಡ್ ಇದ್ರ ಬಗ್ಗೆ ಮತ್ತೇನಾದರೂ ಡೌಟ್ಸ್ ಇತ್ತು ಅಂತಂತಂದರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಖಂಡಿತವಾಗ್ಲೂ ಉತ್ತರ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅಂತ ಅನ್ನಿಸ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿ. ಆ್ಯಂಡ್ IVF ಪ್ರೋಸೆಸ್ನ ಆ್ಯಂಡ್ ಗ್ರೇಡಿಂಗ್ನ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಬೇಕು ಅಂತಂತಂದರೆ ನನ್ನ ಚಾನಲಲ್ಲಿದೆ, ನೋಡಿ ಗೊತ್ತಾಗುತ್ತೆ. ಓಕೆ.